ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಇಷ್ಟೊತ್ತಿಗೆ ಈ ಟೈಮಲ್ಲಿ ಏನಂತಾರೆ, ನಮ್ಮದು ಬ್ರದರ್ ಮ್ಯಾರೇಜಲ್ಲಿ ಇಂಡಿಯಾದಲ್ಲಿ ಇರಬೇಕಾದವಳು, ಇಸ್ರೇಲ್ ಇರಾನ್ ಯು ಎಸ್ ಎ ವಾರಲ್ಲಿ ನಾವು ಇದವ್ರ ನಡುವೆ ಈ ಕಡೆನೂ ಏಟು ತಿಂತ ಇಲ್ಲಿದ್ದೀವಿ. ಓಕೆ, ಆದರೂ ಸೇಫಾಗಿದ್ದೀವಿ. ಅದೇ ತುಂಬ ಖುಷಿಯಾದ ವಿಚಾರ. ಓಕೆ, ಇವತ್ತು ನಾನು ದುಬೈದ ಒಂದು ಪ್ಲೇಸ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಹೇಳತ್ತೀನಿ. ಓಕೆ, ಸೊ ನಾನು ಇಲ್ಲ ಅಂದ್ರೆ ಒಂದು 5 ಟೈಮ್ಸ್ ಆದರೂ ವಿಸಿಟ್ ಮಾಡೀನಿ. ಒಂದು ಸತೆ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ನಲ್ಲ, ಅಲ್ಲಿ ಕಿಡ್ಸ್ ಜೊತೆ ಪಿಕ್ನಿಕ್ ಹೋಗಿದ್ವಿ 1 ಡೇ. ಅದಾದಮೇಲೆ ಫ್ಯಾಮಿಲಿ ಜೊತೆ 2-3 ಟೈಮ್ ಹೋಗಿದ್ವಿ. ಆಮೇಲೆ ಅಲ್ಲಿ ಒಂದೇನೋ ಅಲ್ಲಿ ಇದು ಇತ್ತು, ಫಂಕ್ಷನ್ ಏನೋ ಇತ್ತು. ಸೊ ಯಾವುದೋ ಒಂದು ರೀಸನ್ಗೆ ಹೋಗಿದ್ವಿ, ಅವಾಗೂ ವಿಸಿಟ್ ಮಾಡಿದ್ವಿ. ಹೀಗೆ ಒಂದು 4-5 ಟೈಮ್ಸ್ ವಿಸಿಟ್ ಮಾಡಿದ್ದೆ ನಾನಲ್ಲಿ. ಓಕೆ, ಸೊ ಯಾವುದು ಪ್ಲೇಸ್ ಬಗ್ಗೆ ಹೇಳಕ್ಕೆ ಬಂದೀನಿ ಅಂದರೆ ಇವತ್ತು ದುಬೈ ಫ್ರೇಮ್. ಓಕೆ, ಫಸ್ಟ್ ದುಬೈ ಫ್ರೇಮ್ ಹೆಂಗದಂತ ನೋಡ್ಕೊಂಬರ್ರಿ, ಆಮೇಲೆ ಡೀಟೇಲ್ಸ್ ಹೇಳ್ತೀನಿ. ಓಕೆ, ನೋಡಿದ್ರೆ ಗೊತ್ತಾಗತ್ತೆ ಫೋಟೋ ಫ್ರೇಮಿಗೆ ಹೆಂಗೆ ಸೈಡಿಗೆ ಇರುತ್ತಲ್ಲ, ಆ ಥರ ಫ್ರೇಮ್ ಆಕಾರದಲ್ಲ, ಅದಕ್ಕೆ ದುಬೈ ಫ್ರೇಮ್ ಅಂತಾರೆ. ಸೊ ಫಸ್ಟ್ ಆಫ್ ಆಲ್ ದುಬೈ ಫ್ರೇಮ್ ಇದು ನಮ್ಮ UAE ಕಂಟ್ರಿ ಒಳಗೆ ದುಬೈ ಸಿಟಿ ಒಳಗೆ, ನಗರದೊಳಗೆ ಒಂದು ದೊಡ್ಡ ಫೋಟೋ ಫ್ರೇಮ್ ಆಕಾರದಲ್ಲಿರೋ ಕಟ್ಟಡ ಅಂದ್ರೆ ಬಿಲ್ಡಿಂಗ್. ಓಕೆ, ಸೊ ಇದ್ರೊಳಗೆ ಏನೈತಿ ಅಂದರೆ ಇದು ಒಂದು ಟೂರಿಸ್ಟ್ ಪ್ಲೇಸು. ಸೊ ಇದ್ರದ್ದು ಒಂದು ವಿಶೇಷತೆ ಏನಂತಂದ್ರೆ, ಇದು ಓಲ್ಡ್ ದುಬೈ ಅಲ್ಲಿ ಬರ್ತದೆ. ಆಮೇಲೆ ಇನ್ನೂ ಒಂದು ನ್ಯೂ ದುಬೈ ಅಂತಲೂ ಐತಿ. ಸೊ ಅಲ್ಲಿ ಸ್ಕೈ ಸ್ಕೇಪರ್ಸ್ ಕಾಣ್ತೈತಿ. ಗೊತ್ತಾಯ್ತಲ್ಲ. ಸೊ ಇದು ನಾವು ಹಳೆ ದುಬೈ ಒಳಗೆ ಇದು ದುಬೈ ಫ್ರೇಮ್ ನೋಡೋದ್ರಿಂದ ನಮಗೆ ಒಂದು ತಿಳಿತದೆ ಅಲ್ಲಿ ಏನು ಇಂಪ್ರೂವ್ಮೆಂಟ್ ಆಗೈತೈತೆ. ಓಕೆ, ಸೊ ಇದು ಪ್ಲೇಸ್ ಬಂದು ಎಲ್ಲಿ ಕಾಣ್ತದಂದ್ರೆ ತರಕ್ಕೆ ಮಾಡ್ಕೊತೀನಿ. ಜಬಿಲ್ ಪಾರ್ಕ್ ಅಂತೇಳಿ ಬರ್ತದಲ್ಲಿ ದುಬೈ ಒಳಗೆ. ಜಬಿಲ್ ಪಾರ್ಕ್ ಒಳಗಡೆ ಇನ್ಸೈಡ್ ಐತಿ. ಓಕೆ, ಜಬಿಲ್ ಪಾರ್ಕ್ ಅನ್ನೋದು ಏನಂತ ಕೇಳಕ್ಕೋಗ್ಬಿಡ್ರಿ. ಜಬಿಲ್ ಪಾರ್ಕ್ ಬಗ್ಗೆನೂ ನಿಮಗೂ ಒಂದು ವಿಡಿಯೋ ಮಾಡಾಕ್ತೀನಿ. ಅದು ಇಲ್ಲಿ ಅತ್ಯಂತ ದೊಡ್ಡ ಪಾರ್ಕ್ ಅಂತ ಹೇಳಿನೇ ಫೇಮಸ್ ಐತಿ. ಓಕೆ, ಇವಾಗ ನಾವು ದುಬೈ ಫ್ರೇಮ್ದು ಡೀಟೇಲ್ ಹೇಳ್ತೀನಿ ನಿಮಗೆ. ಸೊ ದುಬೈ ಫ್ರೇಮ್ ಡೀಟೇಲ್ ಏನಂದ್ರೆ ಅದ್ರ ಹೈಟ್ ಎಷ್ಟು ಐತಂದ್ರೆ 150 ಮೀಟ್ರ್ ಅದ. ಓಕೆ, ಆಮೇಲೆ ಅದ್ರದ್ದು ವಿಡ್ತ್ ಅಗಲ ಎಷ್ಟೈತೆ ಅಂದ್ರೆ 93 ಮೀಟರ್. ಹಿಂಗೆ ಅಗಲಿಗೆ 93 ಮೀಟ್ರ್ ಅದ, ಹೈಟಿಗೆ 150 ಮೀಟ್ರ್ ಅದ. ಓಕೆ, ಆಮೇಲೆ ಮ್ಯಾಲೆ ಅಬ್ಸರ್ವೇಷನ್ಗೆ ಡೆಕ್ ಇದೆ. ಸೊ ನಾವು ಮೇಲ್ಗಡೆ ಹೋಗುವಾಗ ಲಿಫ್ಟ್ನಾಗ ಅಂತ ಹಿಂಗೆ ಹೋಗ್ತೀವಲ್ಲ, ಸೊ ಒಳಗೆ ನೋಡೋಕೆ ಸಿಗುತ್ತೆ. ಅಲ್ಲಿ ಅಬ್ಸರ್ವೇಷನ್ ಡೆಕ್ ಇದೆ. ಫುಲ್ ಮಿಡಲ್ ಒಂದು ಅಟ್ಲೀಸ್ಟ್ ಒಂದು 20 to 25 ಸ್ಟೆಪ್ಸ್ ನಾವು ವಾಕ್ ಮಾಡೋಷ್ಟು ಪ್ಲೇಸಲ್ಲಿ ಅಲ್ಲಿ ಗ್ಲಾಸ್ ಇಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಸ್ಕೇರಿಯಾ ಅಲ್ಲಿ ಹಿಂಗೆ ಗ್ಲಾಸ್ ಮೇಲೆ ವಾಕ್ ಮಾಡುವಾಗ ನಮಗೆ ಫೀಲ್ ಆಗುತ್ತದು. ಸೊ ಡಬಲ್ ಗುಂಡಿಗೆ ಇದ್ದವ್ರೆ ಅಷ್ಟೇ ಅದ್ರ ಮೇಲೆ ವಾಕ್ ಮಾಡಿ ತೋರಿಸ್ತಾರತ್ತೇನೆ ಹೇಳ್ಬೇಕು. ಸೊ ಓಕೆ, ಯಾರಾದರೂ ಬಂದರೆ ದುಬೈ ಟೂರ್ ಮಾಡೋಕ್ಕೆ ಡೆಫಿನೆಟಾಗಿ ಅಲ್ಲಿ ವಾಕ್ ಮಾಡಿರಿ. ಓಕೆ, ಏನೂ ಹೋಗಂಗಿಲ್ಲ, ಯಾರು ತೆಳಗೆ ಅದು ಗ್ಲಾಸ್ ಬ್ರೇಕ್ ಆಗಿ ಯಾರು ಕೆಳಗೆ ಬೀಳಂಗಿಲ್ಲ. ಫುಲ್ ಸೇಫ್ಟಿಯಾಗೆ ಮಾಡಿರ್ತಾರೆ. ಓಕೆ, ಯಾರು ಅಂಜಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅದ್ರದ್ದು ಹಿಸ್ಟ್ರಿ ಏನಂದ್ರೆ, ಅದ್ರ ಇನ್ಫಾರ್ಮೇಷನ್ ಬ್ಯಾಕ್ ಸೈಡ್ ಸ್ಟೋರಿ ಅಂತಾರಲ್ಲ ಆ ಥರ. ಸೊ ಇದ್ರದ್ದು 2009 ಅದರದ್ದು ಇಂಟೀರಿಯಲ್ ಡಿಸೈನ್ ರೆಡಿ ಮಾಡಿರ್ತಾರೆ. ಸೊ ಮಾಡಿ ಒಂದು ಕಾಂಪಿಟೇಷನಲ್ಲಿ ಇಟ್ಟಿರ್ತಾರೆ. ಸೊ ಇಟ್ಟಕರ್ಗ ಅದು ಯಾರು ಮಾಡಿದರು ಅಂದ್ರೆ ಮೆಕ್ಸಿಕೋದು ಒಬ್ಬ ಆರ್ಕಿಟೆಕ್ಟ್ ಇದ್ದ, ಅವ ಮಾಡಿದ. ಅವನ ಹೆಸರು ಫೆರ್ನಾಂಡೋ ಡೋನಿಸ್ ಅಂತೇಳಿ. ಸೊ ಇದು ಯಾವಾಗ ಅವರು ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ 2013 ಸ್ಟಾರ್ಟ್ ಮಾಡ್ಯಾರ. ಸೊ ಈ ಪಬ್ಲಿಕ್ಕಿಗೆ ವಿಸಿಟ್ ಮಾಡೋಕೆ ಟೂರಿಸ್ಟ್ ಪ್ಲೇಸಾಗಿ ಯಾವಾಗ ಕನ್ವರ್ಟ್ ಮಾಡಿದ್ರು ಅಂದರೆ 2018 ಜನವರಿಯಲ್ಲಿ. ಸೊ ಅದೇ 2018 ಸೆಪ್ಟೆಂಬರಲ್ಲಿ ನಾನು ಇಲ್ಲಿ ದುಬೈ ಬಂದಿದ್ದು. ಸೊ ಅವಾಗ ಬಂದಾಗ ನಾನು ಫಸ್ಟ್ ವಿಸಿಟ್ ಮಾಡೀನಿ. ಆಮೇಲೆ 2019 ಜನವರಿಯಲ್ಲಿ ಮತ್ತೊಮ್ಮೆ ನೆಕ್ಸ್ಟ್ ನಮ್ಮದು ಮದರ್ ಇಲ್ಲ ಬಂದಿದ್ದರು, ಅವಾಗ ಸೆಕೆಂಡ್ ಟೈಮ್ ವಿಸಿಟ್ ಮಾಡೀನಿ. ಆಮೇಲೆ 2019 ಅಕ್ಟೋಬರ್ ನವಂಬರ್ ಮಂತಲ್ಲಿ ಆ್ಯಸ್ ಅಸಿಸ್ಟೆಂಟ್ ಟೀಚರಾಗಿ ಸ್ಕೂಲಲ್ಲಿ ಜಾಯ್ನ್ ಆಗಿದೆ. ಸೊ ವಿತ್ ಆಲ್ ಸ್ಟೂಡೆಂಟ್ಸ್, ನಂದು ಕ್ಲಾಸ್ ರೂಮ್ದು ಆಲ್ ಸ್ಟೂಡೆಂಟ್ಸ್ ಜೊತೆ ಪಿಕ್ನಿಕ್ಕಿಗೆ ಡಿಸೆಂಬರಲ್ಲಿ ಹೋಗಿದ್ದೆ ಅನಿಸುತ್ತೆ. ಡಿಸೆಂಬರಲ್ಲಿ ಆವಾಗ ನಾ ವಿಸಿಟ್ ಮಾಡೀನಿ. ಸೊ ಎಲ್ಲ ಫೋಟೋಸ್ ಹಾಕ್ತೀನಿ ನೋಡಿರಿ ಹಿಂದಿ ಕಡೆ ಆಮೇಲೆ. ಓಕೆ, ಸೊ ಆಮೇಲೆ
ಇದಾದಮೇಲೆ ಇದು ಆಲ್ಮೋಸ್ಟ್ ಯಾರು ಟೂರಿಸ್ಟ್ ಬರ್ತಾರಲ್ಲ ಅವರಿಗೆ ಒಂದು ಆಕರ್ಷಣೀಯ ಸ್ಥಳ. ಅಂದರೆ ಎಲ್ಲರಿಗೆ ನೋಡೋಕೆ ಚಂದ ಅನಿಸ್ತೈತಲ್ಲ, ಒಂದು ಸ್ವಲ್ಪ ಯೂನಿಕ್ ಆಗಿತ್ತು ಬಿಲ್ಡಿಂಗ್. ಅಂದರೆ ಎಲ್ಲರೂ ಫಸ್ಟ್ ಏನರ ಯೂನಿಕ್ ಅದಂದ್ರೆ ಪಟ್ನೆ ಅಲ್ಲಿ ಕಣ್ಣೆಲ್ಲ ಹೋತು ಆ ಥರ. ಸೊ ದುಬೈ ಅಂತಂದ್ರೆ ಯೂನಿಕ್ ಬಿಲ್ಡಿಂಗ್ಗಳಿಗೆ ಫೇಮಸ್ ಅಂತೇಳಿನೇ ಗೊತ್ತೇ ಆಗ್ತೈತಿ. ಸೊ ಇನ್ನೂ ಒಂದು ನಿಮ್ಗೆ ಏನು ಹೇಳ್ಬೇಕಂದ್ರೆ ಅದ್ರ ಒಳಗಡೆ ಏನೇನು ಐತಿ ಗೊತ್ತಾಗಬೇಕಲ್ಲ. ಸೊ ಅದ್ರೊಳಗಡೆ ಏನೈತಿ ದುಬೈ ಫ್ರೇಮ್ಗಳ ಒಳಗಡೆ ಅಂದರೆ ಫಸ್ಟ್ ಆಫ್ ಆಲ್ ಓಲ್ಡ್ ದುಬೈ ಗ್ಯಾಲ್ರಿ ಅಂದ್ರೆ ಹಳಿ ದುಬೈ ಒಳಗಿಂದು ಏನೇನು ಚೀಸ್ ಏನಂತೀರ ಥಿಂಗ್ಸ್ ವಸ್ತುಗಳು ಅದೆಲ್ಲ ಈಗ ವಸ್ತು ಸಂಗ್ರಹಾಲಯ ಥರ ಇಟ್ಟಾರ. ಅವ್ರು ತೋರಿಸ್ತಾರೆ, ಚಂದ ಆ್ಯನಿಮೇಷನ್ ವಿಡಿಯೋ ಮಾಡ್ಯಾರ, ಹಿಸ್ಟ್ರಿ ಎಲ್ಲ ಹೇಳ್ಕೊತ ಹೋಗ್ತಾರೆ ನಿಮ್ಗೆ. ಓಕೆ, ಆಮೇಲೆ ಇಲ್ಲಿದು ಏನು ತೋರಿಸ್ತಾರೋ ಅವ್ರು ಒಂದು ಆ್ಯನಿಮೇಷನ್ ವಿಡಿಯೋ ಮುಖಾಂತರ. ಅಂದರೆ ಇಲ್ಲಿದು ಹಳಿ ಲೈಫ್, ಓಲ್ಡ್ ಲೈಫ್ ಹೆಂಗಿತ್ತು, ಅವ್ರದ್ದು ಕ್ಯಾಮಲ್ ಲೈಫ್ ಹೆಂಗಿತ್ತು, ಸ್ಯಾಂಡ್ ಇತ್ತು ಅವಾಗಿನ. ಇದು ಇಂಪ್ರೂವ್ ಆಗಿರಲಿಲ್ಲ, ನೋ ರೋಡ್, ನೋ ಟ್ರಾನ್ಸ್ಪೋರೆಂಟ್, ಓನ್ಲಿ ಸ್ಯಾಂಡ್. ಅವ್ರದ್ದು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಕ್ಯಾಮಲ್ ಆಗಿತ್ತು, ಒಂಟೆ ಇತ್ತು. ಸೊ ಇದೆಲ್ಲ. ಆಮೇಲೆ ಸೆಕೆಂಡು ಇನ್ಸೈಡ್ ಏನು ನೋಡೋಕೆ ಸಿಗ್ತೈತೆ ಅಂದ್ರೆ ಲಿಫ್ಟ್ ಮುಖಾಂತರ ಮೇಲೆ ಹೋಗೋಕೆ ಸಿಗುತ್ತೆ. ಆಮೇಲೆ ಅಲ್ಲಿ ಗ್ಲಾಸ್ ಫ್ಲೋರ್ ಐತಿ, ನಾ ಹೇಳಿದ್ನಲ್ಲ ಅದು. ಸೊ ಅದು ಮೇಲೆ ನಿಂತ್ರ ಕೆಳಗೆ ನೋಡಿದ್ರೆ ಕೆಳಗಿಂದು ಫ್ಲೋರ್ ಕಾಣುತ್ತೆ, ನೆಲ ಕಾಣುತ್ತೆ ಮೇಲಿಂದ ನೋಡಿದ್ರೆ. ಓಕೆ, ಆಮೇಲೆ ಇದ್ರದ್ದು ಟಿಕೆಟ್ ಪ್ರೈಸ್ ಬಂದು ಸುಮಾರು ಚಿಕ್ಕ ಮಕ್ಕಳಿಗೆ ಅಂದರೆ 20 ದಿರಮ್ ತೊಗೋತಾರೆ. 20 ದಿರಮ್ ಅಂದರೆ ಇಂಡಿಯನ್ INR ಅಲ್ಲಿ ಎಷ್ಟಾಗುತ್ತೆ? ಸೊ ಚಿಕ್ಕ ಮಕ್ಕಳಿಗೆ ಇಂಡಿಯನ್ INR ಅಲ್ಲಿ ಹೇಳ್ಬೇಕಂದ್ರೆ 500 INR ರುಪೀಸಲ್ಲಿ ಆಗುತ್ತೆ. ಸೊ ದುಬೈದು ಅಮೌಂಟಲ್ಲಿ ಹೇಳ್ಬೇಕಂದ್ರೆ 20 ದಿರಮ್ ಆಗುತ್ತೆ. ಓಕೆ, ಆಮೇಲೆ ದೊಡ್ಡವ್ರಿಗೆ ಎಷ್ಟು ಇದೆ ಇಲ್ಲಿ ಅಂದರೆ ಟಿಕೆಟು ಅಡಲ್ಟಿಗೆ ಸೊ 50 ದಿರಮ್ ಇದೆ. 50 ದಿರಮ್ ಅಂದರೆ ಇಂಡಿಯನ್ INR ಅಲ್ಲಿ ಎಷ್ಟಾಗುತ್ತೆ ಗೊತ್ತಾ? ಆಲ್ಮೋಸ್ಟು 1500 ರುಪೀಸ್ನೂ ಆಗ್ಬೋದು. ಓಕೆ, ಸೊ ಓಕೆ, ಅಷ್ಟೇನು ಹೈ ಇಲ್ಲ. ಬುರ್ಜ್ ಖಲೀಫಾ ಅದೆಲ್ಲ 170, 190, 250, 270ವರೆಗೂ ಇರುತ್ತೆ. ಇದು ಅಷ್ಟೇನಿಲ್ಲ. ಓಕೆ, ಸೊ ಅಲ್ಲೆಲ್ಲ ನಿಯರ್ ಎಲ್ಲ ಚಂದ ಕೂತು ಪಿಕ್ನಿಕ್ ಸ್ಪಾಟ್ ಥರ ಗಾರ್ಡನ್ ಐತಿ, ಮಕ್ಳ ಜೊತೆ ಹೋಗೋಕೆ ಚಂದ ಐತಿ ನೋಡೋಕೆ. ನಿಜವಾಗ್ಲೂ ಇಟ್ ವರ್ತ್. ಓಕೆ, ಅಷ್ಟೇನು ಹೈ ರೇಟ್ ಇಲ್ಲ ನೋಡೋಕೆ. ಸೊ INR ಅಲ್ಲಿ ನೋಡಿದ್ರೆ ಇಷ್ಟು ಹ್ಯೂಸ್ ಅಮೌಂಟ್. ಬಟ್ ಇಲ್ಲಿ ದಿರಮಲ್ಲಿ ಹೇಳ್ಬೇಕಂದ್ರೆ ಮಕ್ಳಿಗೆ 20 ದಿರಮ್ ಲೆಸ್ ಅಮೌಂಟ್ ಓನ್ಲಿ. ಓಕೆ, ಸೊ ಇನ್ನೂ ಒಂದು ಏನಂದರೆ ನೀವು ಅಲ್ಲಿ ನೋಡೋಕೆ ಹೋಗಿರ್ತೀರಲ್ಲ, ಸೊ ಆವಾಗ ಮಿಸ್ ಮಾಡಬೇಡ್ರಿ. ಏನು ಮಿಸ್ ಮಾಡಬೇಡ್ರಿ ಅಂದ್ರೆ ಅದ್ರದ್ದು ಹಿಸ್ಟ್ರಿ ತಿಳ್ಕೊಳ್ಳೋದು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಅವ್ರಿಗೆ ಅಲ್ಲಿ ಇರ್ತಾರೆ ಅವರು, ಅಲ್ಲಿ ವರ್ಕರ್ಸ್ ಏನ್ರಿ, ಅವ್ರಿಗೆ ಇದು ಏನು ಅಲ್ಲಿ ನೋಡೋಕೆ ಹೋಗ್ರಿ ನೀವು. ಒಂದು ವಸ್ತು ಇಟ್ಟಿರ್ತಾರೆ, ಯೂನಿಕ್ಕಾಗಿ ಇಟ್ಟಿರ್ತಾವೆ ಒಳಗಡೆ. ಇದು ಏನಂತ ಕೇಳ್ರಿ ಅವರಿಗೆ, ಅದು ಹೇಳ್ತಾರೆ ನಿಮ್ಗೆ ಡೀಟೇಲಾಗಿ. ಒಂದು ಫೋಟೋ ಫ್ರೇಮ್ ಇತ್ತು ವಾಲಿಗೆ ಅಂದ್ರೂ ಅದ್ರದ್ದು ಬದಲು ಡೀಟೇಲ್ಸ್ ಕೇಳ್ರಿ ನೀವು, ಹೇಳ್ತಾರೆ. ಓಕೆ, ಸೊ ನಾವು ವಿಸಿಟ್ ಮಾಡ್ಬೇಕಾರೆ ಪ್ರತಿ ಸಾರಿ ವಿಸಿಟ್ ಮಾಡ್ಬೇಕಾದ್ರೂ ನನಗೆ ಬೇರೆ ಬೇರೆ ಅನುಭವ ಆಗೈತಿ. ಒಂದು ಸತಿ ಕಿಡ್ಸ್ ಜೊತೆ ಏನು ನಾ ವಿಸಿಟ್ ಮಾಡಿನಲ್ಲ, ಸೊ ಅದು ನನಗೆ ಯಾವಾಗಲೂ ಮೆಮ್ರಿ ಆಗಿರುತ್ತೆ. ಯಾಕಂದರೆ ನಾವು ತುಂಬ ಎಂಜಾಯ್ ಮಾಡಿದ್ವಿ, ಆಲ್ ಟೀಚರ್ಸ್ ವಿತ್ ಎ ಕಿಡ್ಸ್. ಓಕೆ, ಸೊ ಇಲ್ಲಿ ನೋಡಿರಿ, ನಂದು ನಾ ವಿಸಿಟ್ ಮಾಡ್ಬೇಕಾದ್ರಿಂದೆಲ್ಲ ಫೋಟೋಸ್ ಎಲ್ಲ ಇದ್ರೊಳಗೆ ಹಾಕಿದ್ದೀನಿ. ಓಕೆ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಒಂದು ಯಾವುದಾದ್ರೂ ಟೂರಿಸ್ಟ್ ಪ್ಲೇಸ್ ಬದಲು ಅದರ ಇನ್ಫಾರ್ಮೇಷನ್, ಹಿಸ್ಟ್ರಿ ಮತ್ತು ನೀವು ಯಾಕೆ ಆ ಪ್ಲೇಸ್ ನೋಡ್ಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ. ಇವನ್ನ ಸಾಧ್ಯ ಆಯಿತು ಅಂದರೆ ಅದ್ರದ್ದು ಇವಾಗ ಕರೆಂಟ್ ಟಿಕೆಟ್ ಪ್ರೈಸ್ ಎಷ್ಟೈತಿನೂ ಹೇಳ್ತೀನಿ. ಅಥವಾ ಫ್ರೀ ವಿಸಿಟ್ ಇತ್ತಂದ್ರೂ ನಿಮ್ಗೆ ಡೆಫಿನೆಟಾಗಿ ಹೇಳ್ತೀನಿ ನಾ. ಓಕೆ, ಡೋಂಟ್ ವರಿ. ನೀವು ಇದನ್ನು ಟಿಕೆಟ್ ಆನ್ಲೈನು ಬುಕ್ ಮಾಡ್ಕೋಬೋದು, ಇಲ್ಲ ನೀವು ಅಲ್ಲೇ ಹೋಗಿ ಬೈ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ, ನಿಮಗೇನೋ ಡಿಫ್ರೆನ್ಸ್ ಬೀಳಲ್ಲ ಅಮೌಂಟ್ ಒಳಗೆ. ಓಕೆ, ನೋ ಪ್ರಾಬ್ಲಮ್. ಮತ್ತು ಇದು ನಾವು ಟಿಕೆಟ್ ತೊಗೊಂಡು ಕೌಂಟರ್ ಹತ್ರ ಎಂಟ್ರೆನ್ಸ್ ಆಗುವಾಗ ಎಂಟ್ರೆನ್ಸಲ್ಲಿದೆ. ಓಕೆ, ದುಬೈ ಫ್ರೇಮ್. ಆಮೇಲೆ ಇದು ಬಂದು ಅದ್ರ ಮುಂದೆ ಕಡೆ ನಿಂತ್ಕೊಂಡು ತೊಗೊಂಡಿದ್ದು ನಾನು. ಓಕೆ, ಇದು ಒಳಗಡೆ ನಾವು ಅಲ್ಲಿ ಇದು ಇದೆ ಲಿಫ್ಟ್ ಥರ, ಅಲ್ಲಿ ಮುಂಚೆ ಕಾಣುತ್ತೆ. ಇದು ಅದರದ್ದು ಒಳಗಡೆ ಫ್ರೇಮ್ ಫೋಟೋ ಹಾಕಿದ್ದಾರೆ ಫ್ರೇಮ್ದು. ಸೊ ಇದು ಬಂದು ನಮ್ಮದು ಒಬ್ಬರು ಸ್ಟಾಫ್ ಜೊತೆ. ಓಕೆ, ಇದು ನಾ ಹೇಳೋದ್ನೆಲ್ಲ ವಾಕಿಂಗ್ ಗ್ಲಾಸ್ ಇದೆಯಲ್ಲ ಅಲ್ಲಿ, ಅದು ಮೇಲಿಂದ ಕೆಳಗೆ ಫ್ಲೋರ್ ಕಾಣುತ್ತೆ. ಸೊ ಇದು ಇಲ್ಲಿಂದ ಬುರ್ಜ್ ಖಲೀಫಾನೂ ಕಾಣುತ್ತೆ. ಆಮೇಲೆ ಅಲ್ಲೊಂದು ಫೋಟೋ ಥರ ಕಾಣುತ್ತಲ್ಲ, ಶೇಖ್ ಜಾಯದ್ ದುಬೈ ನೋಡಿದ್ರಲ್ಲ. ಇಷ್ಟು ಎಲ್ಲ ನಂದು ವಿಸಿಟ್ ಮಾಡಿದ್ನಲ್ಲ. ಸೊ ನೋಡಿದ್ರಲ್ಲ ನಂದು ಫೋಟೋಸು, ಇದೆಲ್ಲ ನಂದು ಮೆಮ್ರಿಯಲ್ಲಿ ಗ್ಯಾಲರಿಯಲ್ಲಿ ಹಾಕಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಪ್ಲೇಸ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಬರ್ತೀನಿ. ಸೊ ನಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ,
ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಯಾರಾದರೂ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡಾತ್ರ ಸಬ್ಸ್ಕ್ರೈಬ್ ಆಗಿ. ನಂದು ಹಳೆ ವಿಡಿಯೋಸ್ ಓಲ್ಡ್ ವಿಡಿಯೋಸ್ ಎಲ್ಲ ಇನ್ಫಾರ್ಮೇಷನ್ ಇದೆ, ಡೀಟೇಲಾಗಿ ನೋಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.